ನಿರಂಜನ್ ಹಿರೇಮಠ್ ಅವರ ಮಗಳು ನೇಹಾಳನ್ನ ಹುಬ್ಬಳ್ಳಿಯ ಪ್ರತಿಷ್ಠಿತ ಕಾಲೇಜು ಕ್ಯಾಂಪಸ್ನಲ್ಲಿ ಫಯಾಜ್ ಎಂಬಾತ ಕೊಲೆ ಮಾಡಿ ಕ್ರೂರತನ ಮೆರೆದ ಘಟನೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತು. ಆ ಕ್ರೂರ ಘಟನೆಯನ್ನು ಖಂಡಿಸಿ ಇಂದು ಅಥಣಿಯ ಜಂಗಮ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮುರುಗೇಂದ್ರ ಶಿವಯೋಗಿ ಕೋಆಪರೇಟಿವ್ ಬ್ಯಾಂಕ್ನಿಂದ ಅಂಬೇಡ್ಕರ್ ವೃತ್ತದಿಂದ ಹಾದು ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಯಿತು. ಈ ವೇಳೆ ಕ್ರೂರ ಹಂತಕ ಫಯಾಜ್ನನ್ನ ಆದಷ್ಟು ಬೇಗ ಗಲ್ಲು ಶಿಕ್ಷೆ ನೀಡಬೇಕು, ನೇಗಳನ ಹತ್ಯೆಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜಂಗಮ ಸಮಾಜ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು, ರಾಜಕೀಯ ಮುಖಂಡರು, ಕನ್ನಡಪರ ಸಂಘಟನೆ ಮುಖಂಡರು, ಪತ್ರಕರ್ತರು ಭಾಗಿಯಾಗಿದ್ದರು. ವರದಿ ಮಹಾಂತೇಶ್ ವಸ್ತ್ರ, ಜೆಜೆ ನ್ಯೂಸ್, ಅಥಣಿ.